ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬ್ಯಾಂಕಿಗೆ ಹೊರಡಿದ್ದೇನೆ. ಇವಾಗ ನಾನು ಇಲ್ಲೇ ಮನೆ ಹತ್ತಿರ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅಷ್ಟೇ, ತುಂಬ ದೂರ ಏನಿಲ್ಲ. ಸ್ವಲ್ಪ ಒಂದು ಕೆಲಸ ಇತ್ತು ಬ್ಯಾಂಕಲ್ಲಿ. ಎ ಟಿ ಎಮ್ ಕಳೆದೋಗಿತ್ತು. ಸೊ ಅದಕ್ಕೋಸ್ಕರ ನಾನು ಇವಾಗ ATM ತರಲಿಕ್ಕೋಸ್ಕರ ಬ್ಯಾಂಕಿಗೆ ಹೋಗ್ತಾ ಇದ್ದೇನೆ ನಾನು. ಹಾಗೆ ನಾನು ನನ್ನ ತಮ್ಮನೊಟ್ಟಿಗೆ ಹೋಗ್ತಾ ಇದ್ದೇನೆ. ನಾನು ಮತ್ತೆ ಹಾಯ್ ಬಾಯ್. ನಾನು ಮತ್ತೆ ಐರಾ ಹೋಗ್ತಾ ಇದ್ದೇವೆ. ಮನೇಲಿ ಯಾರೂ ಇಲ್ಲ, ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಅಮ್ಮನವರು ಅವರು ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದಾರೆ. ಸೊ ನಾನು ಮತ್ತು ಇವಳು ನನ್ನ ತಮ್ಮ ಹೋಗಿ ಬರ್ತಾ ಇದ್ದೇವೆ. ಮೊಬೈಲ್ ವಿಡಿಯೋ ನೋಡಿದ ಕೂಡಲೇ ಸ್ಟಾರ್ಟ್ ಮಾಡ್ತಾಳೆ ಬಾಯ್ ಬಾಯ್ ಹೇಳಲಿಕ್ಕೆ. ಹಾಯ್ ಹೇಳು. ಇಲ್ಲೇ ಮನೆ ಹತ್ತಿರ ಇರೋದ್ರಿಂದ ಜಸ್ಟ್ ಒಂದು ಸನ್ಸ್ಕ್ರೀನ್ ಹಾಕಿದ್ದೀನಿ ಅಷ್ಟೇ. ಹಾಂ ಹೌದು. ಸೊ ನಾನಿವಾಗ ಬ್ಯಾಂಕಿಗೆ ಹೋಗಿ ನೆಕ್ಸ್ಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಇನ್ನು ಇವಳು ಮಲಗಿಸ್ಬೇಕು, ನಾನು ಹೋಗಿ ಬಂದಮೇಲೆ ಮಲಗಿಸ್ತಾ ಇದ್ದೆ. ಬಟ್ ಫೋನ್ ಕರ್ಕೊಂಡು ಹೋಗುವಾಗ ಎದ್ದೇಳ್ತಾಳಲ್ಲ, ಸೊ ಅದಕ್ಕಿನ್ನೂ ಮಲಗಿಸ್ಲಿಕ್ಕೆ ಹೋಗಲಿಲ್ಲ. ಇನ್ನು ಬ್ಯಾಂಕಿಗೆ ಹೋಗಿ ಬಂದಮೇಲೆ ಇವಳನ್ನು ಮಲಗಿಸಿ ಆಮೇಲೆ ನಾನು ನಿಮಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸುಮ್ಮನೆ ಅಲ್ಲಿ ತನಕ ಹೋಗಿ ವಾಪಸ್ ಬಂದ್ವಿ. ಬ್ಯಾಂಕ್ ಹಾಲಿಡೇ ಅಂತ ಇವತ್ತು. ಬ್ಯಾಂಕ್ ಬಂದಿತ್ತು, ಎಂಥ ಹಾಲಿಡೇ ಅಂತ ಗೊತ್ತಿಲ್ಲ. ಬ್ಯಾಂಕ್ ಅಂತೂ ಕ್ಲೋಸ್ ಇತ್ತು. ಸುಮ್ಮನೆ ಐರನ್ಗೆ ಒಂದು ರೌಂಡ್ ತಿರುಗಿದಾಗೆ ಆಯಿತು ಅಲ್ಲ ಐರಾ? ಸುಮ್ಮನೆ ಅಲ್ಲಿ ತನಕ ಹೋಗಿ ಬಂದದ್ದು. ಐರಾಗೆ ಒಳ್ಳೆದಾಯ್ತು, ಒಂದು ರೌಂಡ್ ಹೋಗಿ ಬಂದಾಗ ಆಯ್ತು ಅವಳಿಗೆ. ತುಂಬ ಬಿಸಿಲು ಮಾತ್ರ, ಬಿಸಿಲು ಅಂದರೆ ಬಿಸಿಲು, ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲು ಅಲ್ಲ ಮಗ? ಹೌದಂತೆ. ಈ ಬಿಸಿಲಲ್ಲಿ ಸುಮ್ಮನೆ ನಾನು ಬ್ಯಾಂಕಿಗೆ ಹೋಗಿ ಬಂದಾಗಾಯಿತು. ತುಂಬ ಬಿಸಿಲು ಅಂದರೆ ಉಡುಪಿನಲ್ಲಿ ತುಂಬ ಬಿಸಿಲುಂಟು, ಹೊರಗೆ ಬರಲಿಕ್ಕಾಗೋದಿಲ್ಲ, ಅಷ್ಟು ಬಿಸಿಲುಂಟು. ನೋಡಿ, ನಾನು ನಿಂತಲ್ಲೇ ಇಷ್ಟು ಬೆವರ್ತಾ ಇದ್ದೇನೆ, ಅಷ್ಟು ಬಿಸಿಲುಂಟು. ಆದರೂ ಬ್ಯಾಂಕ್ ಹತ್ರ ಹೋಗಿ ಬಂದೆ. ಬಟ್ ಬ್ಯಾಂಕ್ ಕ್ಲೋಸ್ ಇದೆ. ಸುಮ್ಮನೆ ಅಲ್ಲಿ ತನಕ ಹೋಗಿ ಬಂದಾಗಾಯಿತು ಅಷ್ಟೇ. ಐರಾಗೆ ಸ್ವಲ್ಪ ಹೊರಗೆ ಹೋಗಿ ಬಂದಾಗಾಯಿತು. ಅವಳಿಗೆ ಒಂಥರ ಖುಷಿ ಆಯಿತು. ಗಾಡಿಯಲ್ಲಿ ಹೊರಗೆ ಹೋಗುತ್ತಂದರೆ ತುಂಬ ಖುಷಿ ಅವಳಿಗೆ. ಏನೂ ಹಠ ಮಾಡಲ್ಲ ಗಾಡೀಲಿ ಕೂತಾಗ. ಸೊ ಅವಳಿಗಂತೂ ತುಂಬ ಖುಷಿ ಆಯಿತು. ಜಸ್ಟ್ ಅವಳಿಗೊಂದು ಹೊರಗಡೆ ಹೋಗಿ ಬಂದಾಗಾಯಿತು. ನನಗಂತೂ ತುಂಬ ಸಾಕಾಯಿತು. ಫಸ್ಟಿಗೆ ನನಗೆ ಒಂಥರ ಹುಷಾರಿಲ್ಲ, ಯಾಕಂದರೆ ಅವಳಿಗೆ ಮಲಗಿಸ್ಬೇಕಂತ ಇದ್ದೆ ನಾನು ಬಂದ ಕೂಡಲೇ. ಬಟ್ ಈ ಸೆಕೆಯಲ್ಲಿ ಹೇಗೆ ಮಲಗ್ತಾಳಂತ ನನಗೆ ಅನಿಸ್ತಾ ಉಂಟು. ತುಂಬ ಸೆಕೆ ಇದೆ, ನಿಂತ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಸೆಕೆ ಉಂಟು ಉಡುಪಿಯಲ್ಲಿ. ಸೊ ಅವಳು ಮಲಗಿಸ್ಲಿಕ್ಕೆ ಅವಳು ಮಲಗೋದು ಸಹ ಇಲ್ಲ. ಅವಳಿಗೆ ಯಾವಾಗ ನಿದ್ರೆ ಬರ್ತದೆ ಅವಾಗೇ ನಾನು ಹೋಗಿ ಮಲಗಿಸ್ಬೇಕು. ಇವಾಗ ಅವಳು ಫುಲ್ ಆಟಾಡೋ ಮೂಡಲ್ಲಿದ್ದಾಳೆ. ಮೂಡಲ್ಲಿದ್ದಾಳೆ. ಇವಾಗ ನಾನು ಮತ್ತು ಅವಳಿಬ್ಬರೇ ಇರೋದು. ಸೊ ತಮ್ಮ ಡ್ಯೂಟಿಗೆ ಹೋದ, ಹಾಗಾಗಿ ನನಗೆ ಮತ್ತು ಅವಳಿಗೆ ಈಗ ಒಂದು ರೈಸ್ ಮಾಡಬೇಕು. ಮತ್ತು ಅವಳು ವೈಟ್ ರೈಸ್ ತಿನ್ನಲ್ಲ, ವೈಟ್ ರೈಸ್ ಎಲ್ಲ ತಿನ್ನಲ್ಲ. ಸೊ ಅವಳಿಗೆ ಬಾಯ್ಲ್ಡ್ ರೈಸ್ ತುಂಬ ಇಷ್ಟ. ಅದು ಸ್ವಲ್ಪ ಸಾಫ್ಟ್ ಇರುತ್ತೆ ಅಲ್ವಾ, ಸೊ ಅದು ಸ್ವಲ್ಪ ಜಾಸ್ತಿ ತಿಂತಾಳೆ. ವೈಟ್ ರೈಸ್ ಆದರೆ ಸ್ವಲ್ಪ ಕಮ್ಮಿ ತಿಂತಾಳೆ. ಅವಳಿಗೆ ಸಣ್ಣದಿಂದ ಅದೇ ಅಭ್ಯಾಸ ಆಗಿದೆ. ಸೊ ವೈಟ್ ರೈಸ್ ತಿಂದ ಕೂಡಲೇ ಅವಳಿಗೆ ಏನಂತ ಗೊತ್ತಿಲ್ಲ, ತಿನ್ನೋದೇ ಇಲ್ಲ ಅವಳು. ಅದೇ ಬಾಯ್ಲ್ಡ್ ರೈಸ್ ಏನಾದರೂ ಮಾಡಿಕೊಟ್ರೆ ತುಂಬ ಸ್ವಲ್ಪ ಇವಾಗ ತಿನ್ನೋದಕ್ಕಿಂತ ಜಾಸ್ತಿ ತಿಂತಾಳೆ. ವೈಟ್ ರೈಸ್ ತಿನ್ನೋದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಿಂತಾಳೆ. ಮತ್ತು ಇವಾಗ ನಾನು ಅವಳಿಗೆ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಮಾಡಿದ್ದೇನೆ. 1-2 ಡೇಸ್ ಆಯಿತು. ನನಗೂ ಅದಕ್ಕೆ ಹುಷಾರಿಲ್ಲ, ತುಂಬ ಬ್ರೆಸ್ಟ್ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗಿದೆ ನನಗೆ.
ಹಾಗಾಗಿ ನನಗೂ ತುಂಬ ಎನರ್ಜಿ ಎಲ್ಲ ತುಂಬ ಲೋ ಆಗಿದೆ, ಹುಷಾರಿಲ್ಲ, ಬ್ರೆಸ್ಟ್ ಪೇಯ್ನ್. ಹಾಗೆ ಸ್ವಲ್ಪ ಅವಳಿಗೆ ಸ್ವಲ್ಪ ಹಸಿವು ಎಲ್ಲ ಜಾಸ್ತಿ ಇರ್ತದಲ್ವ, ಸೊ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಇವಾಗ ಜಾಸ್ತಿ ಕೊಡ್ತಾ ಇದ್ದೇನೆ. ಮುಂಚೆಕ್ಕಿಂತ ಇವಾಗ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೇನೆ. ಮಿಡಲಲ್ಲಿ ಸ್ವಲ್ಪ ನಾನು ಮಿಲ್ಕ್ ಕೊಡ್ತಾ ಇದ್ದೇನೆ ನಾನು ಅವಳಿಗೆ. ಅಂದರೆ ದಿನಕ್ಕೆ ನಾನು 250 ml ಕೊಡ್ತೀನಿ ಅವಳಿಗೆ. ನಾನು ಜಾಸ್ತಿ ಕೊಡಲ್ಲ, ಜಾಸ್ತಿ ಸಹ ಒಳ್ಳೆಯದಲ್ಲ ಮಿಲ್ಕ್. ಅದಕ್ಕೆ ನಾನೊಂದು 200 ml 250 ml ನಾನು ದಿನಕ್ಕೆ ಸ್ವಲ್ಪ 50 ml ಹಾಗೆ ಸ್ವಲ್ಪ ಸ್ವಲ್ಪ ಹಾಗೆ ನಾನು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹಾಗೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕೊಡ್ತೇನೆ ಅವಳಿಗೆ ನಾನು. ಹಾಗೆ ಒಂದು 2 days ಆಯಿತು. ಇವಾಗ ಕೇಳ್ತಾಳೆ, ಬಂದು ಬಾಯಿ ಹಾಕ್ಲಿಕ್ಕೆ ಬರ್ತಾಳೆ ಹಾಲಿಗೆ. ಕುಡಿತಾ ಇಲ್ಲ ಇವಾಗ 2 days ಆಯಿತು. ನೈಟ್ ಸ್ವಲ್ಪ ತುಂಬ ಕಿರಿಕಿರಿ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡಲಿಲ್ಲ, ಚೆನ್ನಾಗಿ ಮಲಗಿದ್ಲು ಅವಳು. ಸೊ ಅವಳದೇನು ಟೆನ್ಷನ್ ಇಲ್ಲ ಇವಾಗ. ನನಗೆ ಇವಾಗ ಹುಷಾರಿಲ್ಲ ಥರ ಆಗ್ತಾ ಇರೋದು. ಬ್ರೆಸ್ಟ್ ಫೀಡಿಂಗ್ ಅದು ಸ್ಟಾಪ್ ಮಾಡಿ ಕೂಡಲೇ, ಆಲ್ರೆಡಿ ನಮಗೆ ಇವಾಗ ಬ್ರೆಸ್ಟ್ ಪೇಯ್ನ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಇವಾಗ ಅವಳದು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ ಮೇಲೆ ನನಗೆ ಇನ್ನೂ ಜಾಸ್ತಿ ಪೇಯ್ನ್ ಇದೆ. 2 days ಆಯಿತು, ಹುಷಾರಿಲ್ಲ ನನಗೆ. ಆದರೂ ಮಾಡಬೇಕು. ಸೊ ಅವಳಿಗೆ ನಾನು ರೈಸ್ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ. ಜಸ್ಟ್ ಇವಾಗಷ್ಟೇ ಮಲಗಿದ್ಲು ಐರಾ. ತುಂಬಾ ಶೆಕೆ ಇತ್ತು ಪಾಪ, ಆದರೂ ಮಲಗಿದ್ಲು. ಹಲೋ, ಜಸ್ಟ್ ಇವಾಗಷ್ಟೇ ಐರಾ ಮಲ್ಕೊಳ್ತಾಳೆ ಇಲ್ವಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ತುಂಬ ಶೆಕೆ ಇದೆ ಅಲ್ವಾ. ಸೊ ಉಡುಪಿಯಲ್ಲಿ ತುಂಬ ಶೆಕೆ ಉಂಟು. ಸೊ ಮಲ್ಕೊಳ್ತಾಳ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಒಂದು 5 ನಿಮಿಷ ನಾನು ತೊಟ್ಲಲ್ಲಿ ಹಾಕಿ ತೂಗಿದ ಕೂಡಲೇ ಮಲ್ಕೊಂಡ್ಳು. ಅದು ಸಹ ಅವಳು ಮುಂಚೆ ಯಾವ ಥರ ಮಲ್ಕೊಳ್ತಿದ್ರು ಅಂತ ಹೇಳಿದ್ರೆ, ಅವಳು ಹಾಲು ಕುಡಿತಾ ಅಲ್ಲೇ ಮಲ್ಕೊಳ್ತಾ ಇದ್ಳು. ಬಟ್ ಇವಾಗ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದೇನಲ್ವಾ, ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ ಮಲ್ಕೊಳ್ತಾಳ ಇಲ್ವಾ ಅಂತೇಳಿ. ಜಸ್ಟ್ ಒಂದು 5 ನಿಮಿಷ ತೊಟ್ಲಲ್ಲಿ ತೂಗಿ ಕೂಡಲೇ ಬೇಗ ಮಲ್ಕೊಂಡ್ಬಿಟ್ಟು. ಹಾಗೆ ನನಗೆ ಟೆನ್ಷನ್ ಇಲ್ಲ. ಸೊ ನನ್ನ ಮನೆ ಕೆಲಸ ಸಹ ಬೇಗ ಅವಳು ಮಲಗಿದ್ರೆ ನನಗೆ ಮನೆ ಕೆಲಸ ಸಹ ಬೇಗ ಮುಗೀತದೆ. ಆವಾಗನೇ ನನಗೆ ಲಾಗ್ ಮಾಡ್ಲಿಕ್ಕೆ ಆಗೋದು. ಇಲ್ಲಾಂದ್ರೆ ಅವಳು ತುಂಬಾ ಕಾಟ ಕೊಡ್ತಾ ಇರ್ತಾಳೆ. ಕಾಟ ಅಂತ ಹೇಳೋದಲ್ಲ, ಅವಳು ಹಿಂದ್ಗಡೆನೆ ಆ ಕಡೆ ಹೋಗ್ತಾ ಇರ್ಬೇಕಾಗ್ತದೆ, ಏನಾದರೂ ಬಾಯಿಗೆ ಹಾಕೊಳ್ತಾಳ ಅಂತೇಳಿ. ಸೊ ಹಾಗೆ ಅವಳು ಮಲ್ಕೊಂಡು ಕೂಡಲೇ ನಾನು ಬೇಗ ಲಾಗ್ ಮಾಡಲಿಕ್ಕೆ ಬಂದೆ. ಓಕೆ, ನಾನು ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ, ಲಾಗ್ಸ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೆ, ಅಪ್ಲೋಡ್ ಮಾಡಿದ್ದೆ ನಾನು, ಸೆಕೆಂಡ್ ಪ್ರೆಗ್ನೆನ್ಸಿ ರಿವೀಲ್ ಅಂತ. ಬಟ್ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕಿದ್ರು. ಯಾಕಂದರೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ. ಸೊ ನನಗೆ ಇನ್ಸ್ಟಾಗ್ರಾಮ್ ಐ ಡಿಲಿ ನನಗೆ ತುಂಬ ಜನ ಮೆಸೇಜ್ ಹಾಕಿದ್ರು, ಕಂಗ್ರ್ಯಾಚುಲೇಷನ್ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು. ನನಗೆ ನಿಮ್ಮೊಂದು ಪ್ರೀತಿ, ನನಗೊಂದು ಸಪೋರ್ಟ್ ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ತುಂಬ ಜನ ವಿಶ್ ಮಾಡಿದರು ನನಗೆ. ಹಾಗೆ ನನಗೆ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ನಾನು. ಹಾಗೆ ನನಗೆ ತುಂಬ ಖುಷಿ ಆಯಿತು. ಸೊ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಈ ಲಾಗಲ್ಲಿ ಹೇಳ್ತೇನೆ. ಇವತ್ತು ನಾನು ನನ್ನ ಒಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಸಿಂಟಮ್ಸ್ ಇತ್ತು, ಈ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಯಾವ ಥರ ಡಿಫ್ರೆನ್ಸ್ ಆಗಿ ಸಿಂಟಮ್ಸ್ ಇದೆ ಅಂತ ನಾನು ಹೇಳ್ತೀನಿ. ಒಂಥರ ಫಸ್ಟ್ ಪ್ರೆಗ್ನೆನ್ಸಿ ಸಿಂಟಮ್ಸೇ ಬೇರೆ, ಸೆಕೆಂಡ್ ಪ್ರೆಗ್ನೆನ್ಸಿ ಸಿಂಟಮ್ಸೇ ಬೇರೆ. ಸೊ ನಾನು ಎಷ್ಟು ಡಿಫ್ರೆನ್ಸ್ ಇದೆ, ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವರು ತುಂಬ ಜನ ಅಂದ್ಕೊಳ್ತಿರ್ಬೋದು, ಯಾವ ಥರ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಯಾವ ಥರ ಸಿಂಟಮ್ಸ್ ಇರ್ಬೋದು, ಏನಾದರೂ ಚೇಂಜಸ್ ಇರ್ಬೋದಾ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ಬೋದು. ಹೌದು, ನನಗಂತೂ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಚೇಂಜಸ್ ಆಗಿದೆ. ಸೊ ನನ್ನೊಂದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಸಿಂಟಮ್ಸ್ ಇದೆ ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ. ಓಕೆ, ಫಸ್ಟ್ ಒನ್ ಏನಪ್ಪ ಅಂತ ಹೇಳಿದರೆ ಎನರ್ಜಿ ಫ್ಯಾಕ್ಟರ್, ಅಂದರೆ ಸುಸ್ತು. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಯಾವಾಗ ಬೇಕೋ ಆವಾಗ ನಾನು ಆರಾಮಾಗಿ ಮಲ್ಕೊಳ್ತಿದ್ದೆ. ಅಂದರೆ ಎಷ್ಟು ಬೇಕಷ್ಟು ರೆಸ್ಟ್ ತೊಗೊಳ್ತಾ ಇದ್ದೆ, ಎಷ್ಟು ಬೇಕಷ್ಟು ಕೆಲಸ ಮಾಡ್ಕೊಂಡು ನಾನು ಮಲ್ಕೊಳ್ತಾ ಇದ್ದೆ. ಸೊ ನನಗೆ ಅಷ್ಟೊಂದು ಸುಸ್ತು ಅನ್ನಿಸ್ತಾ ಇರಲಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟು ನನಗೆ ಸುಸ್ತು ಏನು ಅಷ್ಟೊಂದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಸುಸ್ತು. ಯಾಕಂತ ಹೇಳಿದರೆ ಅದಕ್ಕೆ ಮೇನ್ ರೀಸನ್ ಇದೆ. ಐರಾ ತುಂಬ ಸಣ್ಣವಳು. ಸೊ ಅವಳ ಹಿಂದ್ಗಡೆ ನನಗೆ
ಊಟ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ತಿನ್ನಿಸ್ಬೇಕು, ಮಲಗಿಸ್ಬೇಕು. ಸೊ ನನಗೆ ಸ್ವಲ್ಪ ಕೆಲಸ ಮಾಡಿದ್ರು ಸಹ ಇವಾಗ ನನಗೆ ಬೇಗ ಎನರ್ಜಿ ಲೋ ಆಗ್ತದೆ, ತುಂಬಾ ಸುಸ್ತಾಗ್ತಾ ಇರ್ತದೆ. ಅವಾಗ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಬಟ್ ಇವಾಗ ನನಗೆ ಸ್ವಲ್ಪ ಕೆಲಸ ಮಾಡಿದ್ರು ನನಗೆ ತುಂಬ ಸುಸ್ತಾಗ್ತದೆ. ಅದು ಸಹ ನಾನು ಮೊನ್ನೆ 2 ಡೇಸ್ ಬ್ಯಾಕ್ ತನಕ ಸಹ ನಾನು ಅವಳಿಗೆ ಬ್ರೆಸ್ಟ್ ಮಿಲ್ಕ್ ಸಹ ನಾನು ಕೊಡ್ತಾ ಇದ್ದೆ ಅಲ್ವಾ. ಸೊ ನನಗೆ ಅದು ತುಂಬ ಸುಸ್ತು ಅದೆಲ್ಲ ಆಗ್ತಾಯಿತ್ತು. ಸೊ ಅವಳು ಹಿಂದ್ಗಡೆನೇ ಹೋಗಿ ನನಗೆ ರೆಸ್ಟ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಇವಾಗ ಅಷ್ಟೊಂದು. ಒಂದೊಂದು ಸಲ ನಮ್ಮ ಮನೇಲಿ ಅಮ್ಮ ಅಂದರೆ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಮ್ಮ ಅಪ್ಪ. ಸೊ ತಮ್ಮ ಕೆಲಸಕ್ಕೆ ಹೋಗ್ತಾನೆ. ಸೊ ನನಗೆ ಒಬ್ಬಳೇ ಇರ್ತೇನಲ್ವಾ, ಸೊ ನನಗೆ ಅವಳ ಕೆಲಸ ನಾನೇ ಮಾಡಬೇಕಲ್ವಾ. ತುಂಬ ಸಣ್ಣ ಇದ್ದಾಳಲ್ವ, ಚಿಕ್ಕವಳಲ್ವಾ. ಸೊ ನನಗೆ ಅವಳು ಹಿಂದ್ಗಡೆ ಹೋಗಬೇಕು, ಏನಾದರೂ ಬಾಯಿಗೆ ಹಾಕ್ತಾಳಂತ ನೋಡ್ತಾ ಇರಬೇಕು. ಅವಳ ಹಿಂದೆ ಓಡಾಡಿ ಓಡಾಡಿ ನನ್ನ ಅರ್ಧ ಎನರ್ಜಿ ಲೋ ಆಗ್ತದೆ. ಸೊ ನನಗೆ ಅವಾಗವಾಗ ಮಲ್ಕೊಳ್ಳಿಕ್ಕೂ ಆಗ್ತಾ ಇರಲ್ಲ. ನಾನು ಮಲಗೋ ಟೈಮಲ್ಲಿ ಅವಳು ಎಚ್ಚರಿಕೆ ಆಗ್ತಾ ಇದ್ಲು, ಅವಳು ಮಲಗೋ ಟೈಮಲ್ಲಿ ನಂಗೆ ನಿದ್ದೆ ಬರ್ತಾ ಇರಲಿಲ್ಲ, ಕೆಲಸ ಮಾಡಬೇಕಾಗುತ್ತೆ. ಸೊ ಸುಸ್ತು ಈ ಒಂದು ಪ್ರೆಗ್ನೆನ್ಸಿಲಿ ನನಗೆ ತುಂಬಾ ಸುಸ್ತು ಇದೆ. ನೆಕ್ಸ್ಟ್ ಬಂದು ಫುಡ್ ಕ್ರೇವಿಂಗ್ ಮತ್ತು ಕೆಲವೊಂದು ಸ್ಮೆಲ್, ಅದರ ಬಗ್ಗೆ ಹೇಳ್ತೀನಿ ನಾನು. ಈ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ, ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಅಷ್ಟೊಂದು ಫುಡ್ ಕ್ರೇವಿಂಗ್ ಒಂದು ನನಗೆ 6 ಮಂತ್ ತನಕ ಸಹ ಇರಲಿಲ್ಲ. ನನ್ನ ಶ್ರೀಮಂತ ಬಯಕೆ ಹೇಳ್ತಾರಲ್ವ, ಅದು ಆದಮೇಲೆ ನನಗೆ ಜಾಸ್ತಿ ಫುಡ್ ಕ್ರೇವಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಬಟ್ ಇದು ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ತುಂಬಾ ಹಸಿವು, ಆಸೆ, ಏನಾದ್ರು ತಿನ್ನೋಣ ಅಂತ ಆಗ್ತಾ ಇರ್ತದೆ. ಬಟ್ ತಿನ್ನೋಕ್ಕಂತೂ ಆಗ್ತಾನೆ ಇರಲ್ಲ. ಕೆಲವೊಂದು ಮಾತ್ರ ನನಗೆ ಯಾವುದು ಇಷ್ಟ ಇದೆ ಅದು ನನಗೆ ತಿನ್ನಕ್ಕೆ, ಅಂದರೆ ನನ್ನ ಪ್ರೆಗ್ನೆನ್ಸಿ ಇಲ್ಲದ ಟೈಮಲ್ಲಿ ನನಗೆ ಯಾವುದು ಇಷ್ಟ ಆಗ್ತಿತ್ತು ತುಂಬ, ಅದು ನಂಗೆ ತಿನ್ನಲಿಕ್ಕೆ ಆಗ್ತಾ ಇಲ್ಲ ಈ ಟೈಮಲ್ಲಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಅದೇ ನನಗೆ ಯಾವುದು ಇಷ್ಟ ಇಲ್ಲ ಅದನ್ನು ತಿಂತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಈ ಪಪ್ಸ್ ಎಲ್ಲ ಇದೆ ಅಲ್ವಾ, ಎಗ್ ಪಪ್ಸ್, ವೆಜ್ ಪಪ್ಸ್ ಎಲ್ಲ, ಅದು ನನಗೆ ಇಷ್ಟನಲ್ಲ. ಬಟ್ ಅದು ನಾನು ತಿಂತೀನಿ ಈ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತು ನನಗೆ ಇದು ಸ್ಮೆಲ್, ಈ ಜಾಸ್ತಿ ನನಗೆ ಒಗ್ಗರಣೆ ಸ್ಮೆಲ್, ಅದು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಸಹ ಇತ್ತು. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಸಹ ಇತ್ತು, ನನಗೆ ಸ್ಮೆಲ್ ಎಲ್ಲ ಆಗ್ತಾ ಇರಲಿಲ್ಲ. ಬಟ್ ನನಗೆ ಇದರಲ್ಲಿ ಅಷ್ಟೊಂದೇನಿಲ್ಲ. ಅಂದರೆ ನನಗೆ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಲ್ವ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ, ಆವಾಗ ಒಂದು ಸ್ಟಾರ್ಟಿಂಗ್ ನನಗೆ 2 ಮಂತ್ಸ್ ತನಕ ಇತ್ತು ಸ್ಮೆಲ್, ಅದು ಇತ್ತು. ನನಗೆ ಸ್ಮೆಲ್ ಎಲ್ಲ ಆಗ್ತಾ ಇರಲಿಲ್ಲ, ಒಗ್ಗರಣೆ ಸ್ಮೆಲ್ ಆಗ್ತಾ ಇರಲಿಲ್ಲ. ಮತ್ತು ಮಾರ್ನಿಂಗ್ ನನಗೆ ಕಿಚನ್ ರೂಮ್ ಬಂದ ಕೂಡಲೇ ಏನೋ ಒಂಥರ ಆಗ್ತಿತ್ತು ಹೊಟ್ಟೆ ಎಲ್ಲ. ಸೊ ನನಗೆ ಅದೇ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಇದು ಅಷ್ಟೊಂದೇನಿಲ್ಲ. ಅದೇ ಹೇಳಿದ್ನಲ್ಲ 2 ಮಂತ್ಸ್ ತನಕ ಇತ್ತು, ಅಷ್ಟೊಂದೇನಿಲ್ಲ. ಇವಾಗ ನನಗೆ 3 ಮಂತ್ಸ್ ರನ್ನಿಂಗ್ ಇದೆ ಅಲ್ವಾ, ಇವಾಗ ನನಗೆ ಅದೇನಿಲ್ಲ ಅಷ್ಟೊಂದು. ಸಂಜೆ ಆಗುವಾಗ ಸ್ವಲ್ಪ ನನಗೆ ಹೊಟ್ಟೆ ಎಲ್ಲ ಒಂಥರ ಆಗ್ತಿರ್ತದೆ, ಬ್ಲೋಟಿಂಗ್, ಆ್ಯಸಿಡಿಟಿ. ಮತ್ತು ಮಾರ್ನಿಂಗ್ ಏನಾದರೂ ಅಡುಗೆ ಮಾಡಿದರೆ ನನಗೆ ಸಂಜೆ ತಿನ್ಲಿಕ್ಕೆ ಆಗ್ತಾಯಿಲ್ಲ. ಈ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಏನಾದರೂ ಮಧ್ಯಾಹ್ನ ಏನಾದರೂ ಅಮ್ಮ ಅಡುಗೆ ಮಾಡಿದರೆ ನನಗೆ ಅದು ಸಂಜೆ ತಿನ್ನಲಿಕ್ಕೆ ಆಗ್ತಾಯಿಲ್ಲ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ. ಸೊ ನಾನು ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಮತ್ತು ತುಂಬ ಒಂದೇ ಸಲ ನಾನು ಜಾಸ್ತಿ ತಿಂತಾ ಇಲ್ಲ, ಸ್ವಲ್ಪ ಅದಕ್ಕೆ ತಿಂತಾ ಇರೋದು. ಯಾಕಂದರೆ ನನಗೆ ಸಂಜೆ ತಿನ್ಲಿಕ್ಕೆ ಆಗಲ್ಲ ಅಂತೇಳಿ, ಈವ್ನಿಂಗ್ ಆಗುವಾಗ. ಸೊ ಅದೊಂದು ಹೇಳ್ಬೋದು ನನಗೆ. ಸೆಕೆಂಡ್ ಪ್ರೆಗ್ನೆನ್ಸಿ ನನಗೆ ಮಾರ್ನಿಂಗ್ ಅಷ್ಟೊಂದು ವಾಮಿಟಿಂಗ್ ಎಲ್ಲ ಅಷ್ಟೊಂದಿಲ್ಲ, ವಾಮಿಟಿಂಗ್ ಇಲ್ಲ ನನಗೆ. ಬಟ್ ನನಗೆ ಸ್ಮೆಲ್ ಎಲ್ಲ ಅಷ್ಟೊಂದು ನನಗೆ ಒಂದು 2 ಮಂತ್ಸ್ ತನಕ ಆಗ್ತಾ ಇರಲಿಲ್ಲ. ಇವಾಗ 3 ಮಂತ್ಸ್ ರನ್ನಿಂಗಲ್ಲಿ ಸಂಜೆ ಮಾತ್ರ ಸ್ವಲ್ಪ ಸ್ಮೆಲ್ ಎಲ್ಲ ಆಗ್ತಾ ಇಲ್ಲ. ಮತ್ತು ಒಂದು ನನಗೆ ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಒಂದು 4-5 ಮಂತ್ ತನಕ ನನಗೆ ವಾಮಿಟಿಂಗು, ಸ್ಮೆಲ್ ಆಗ್ತಾ ಇರಲಿಲ್ಲ, ಅದೆಲ್ಲ ಆಗ್ತಾಯಿತ್ತು. ಬಟ್ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟು ನನಗೆ ಇಲ್ಲ ಅದೆಲ್ಲ. ಅಂದರೆ ಒಂದು 2 ಮಂತ್ ತನಕ ಮಾತ್ರ ಇತ್ತು, ಅಷ್ಟೊಂದು ನನಗೆ ಸ್ಮೆಲ್, ವಾಮಿಟಿಂಗ್ ಅಷ್ಟೊಂದೇನಿಲ್ಲ. ಇವಾಗ 3 ಮಂತ್ ಆದಮೇಲೆ ನನಗೆ ರನ್ನಿಂಗ್ ಆಗುವಾಗ ನನಗೆ ಅದೆಲ್ಲ ಸ್ಟಾಪ್ ಆಗಿದೆ, ಈಗ ನಾರ್ಮಲ್ ಇದ್ದೇನೆ. ಬಟ್ ಸಂಜೆ ಆಗುವಾಗ ಮಾತ್ರ ಸ್ವಲ್ಪ ಆ್ಯಸಿಡಿಟಿ, ಬ್ಲೋಟಿಂಗ್, ಸಂಜೆ ಸ್ವಲ್ಪ ಸುಸ್ತಲ್ಲ, ಒಂಥರ ನಾಸಿಯಾ ಥರ ಫೀಲಿಂಗ್ ಬರ್ತಾ ಇರ್ತದೆ ಅಷ್ಟೇ, ಮತ್ತು ಅಷ್ಟೊಂದು ಇಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತು ಬೇಬಿ ಬಮ್ ಹೇಳ್ತಾರಲ್ಲ, ಹೊಟ್ಟೆ ಕಾಣಿಸೋದು ಹೇಳ್ತಾರಲ್ಲ, ಅರ್ಲಿ ಬೇಬಿ ಬಮ್ ಅಂತ ಹೇಳ್ತಾರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಬಟ್ ನನಗೆ ಅಷ್ಟೊಂದು ಏನು ಗೊತ್ತಾಗ್ತಾ ಇಲ್ಲ. ಬೇಗ ಕೆಲವರು ಹೇಳ್ತಾರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬೇಗ ಹೊಟ್ಟೆ ಕಾಣಿಸ್ತದೆ ಅಂತ ಹೇಳ್ತಾರೆ. ಬಟ್ ನನಗೆ ಹಾಗೇನು ಅನಿಸ್ತಾ ಇಲ್ಲ. ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸಹ ನನಗೆ 4 ಮಂತ್ ಆದಮೇಲೆ ಸ್ವಲ್ಪ ಹೊಟ್ಟೆ ಕಾಣಿಸ್ತಾ ಇದ್ದದ್ದು.
ನನಗೆ ಇದರಲ್ಲಿ ಸಹ ನನಗೆ ಹಾಗೆ ಅನಿಸ್ತಾ ಇದೆ. ಇದುವರೆಗೆ ನನಗೆ ಅಷ್ಟೊಂದು ಹೊಟ್ಟೆ ಎಲ್ಲ ಏನು ಅಷ್ಟು ಕಾಣ್ತಿಲ್ಲ. ನೋಡಿ, ಕಾಣ್ತದಾ? ಅಷ್ಟೊಂದು ನನಗೆ ಕಾಣ್ತಿಲ್ಲ ಬೇಬಿ ಬಮ್. ನಾರ್ಮಲ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಇದೆ ಹೊಟ್ಟೆ, ಅದೇ ಥರನೇ ನನಗೆ ಇದರಲ್ಲಿ ಸಹ ಅನಿಸ್ತಾ ಇದ್ದೆ. ಗೊತ್ತಿಲ್ಲ, ಅದು 3 ಮಂತ್ ಕಂಪ್ಲೀಟ್ ಆದಮೇಲೆ ನೋಡಬೇಕು. ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ 4 ಮಂತ್ ಆದಮೇಲೆ ನನಗೆ ಹೊಟ್ಟೆ ಅನಿಸ್ತಾ ಇದ್ದದ್ದು. ಇದರಲ್ಲಿ ಅಷ್ಟೊಂದು ನನಗೆ ಗೊತ್ತಾಗ್ತಿಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ, ತುಂಬ ಏನಿಲ್ಲ, ಸ್ವಲ್ಪ ಗೊತ್ತಾಗತ್ತೆ ಅಷ್ಟೇ. ಹೇಳ್ತಾರಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬೇಗ ಒಂದು 2 ಮಂತಲ್ಲಿ ಹೊಟ್ಟೆ ಬಂದುಬಿಡುತ್ತೆ ಅಂತ. ಇಲ್ಲ, ಅದೇನಿಲ್ಲ. ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟು ಮೇಜರ್ ಡಿಫ್ರೆನ್ಸ್ ಏನು ಗೊತ್ತಾಗ್ತಿಲ್ಲ. ಅದೇ ಹೊಟ್ಟೆ ಬಂಗ್ ವಿಷಯದಲ್ಲಿ ನಾರ್ಮಲ್ ಉಂಟು. ನೆಕ್ಸ್ಟ್ ಒನ್ ಮೂಡ್ ಸ್ವಿಂಗ್ಸ್ ಅಂತಾನೆ ಹೇಳ್ಬೋದು. ಮೂಡ್ ಸ್ವಿಂಗ್ಸ್ ನಾರ್ಮಲಿ ಎಲ್ರಿಗೂ ಮೂಡ್ ಸ್ವಿಂಗ್ಸ್ ಎಲ್ಲ ಇರತ್ತೆ ಪ್ರೆಗ್ನೆನ್ಸಿಯಲ್ಲಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಾಗ ನಾರ್ಮಲಿ ಎಲ್ಲರಿಗೂ ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಅದು ಕಾಮನ್ ಸಿಂಪ್ಟಮ್ಸ್. ಬಟ್ ನನಗೆ ಅಂತೂ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಪಡೆ ಮೂಡ್ ಸ್ವಿಂಗ್ಸ್ ಇದೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಇದರಲ್ಲಂತೂ ತುಂಬಾ ಮೂಡ್ ಸ್ವಿಂಗ್ಸ್ ಇದೆ. ನನಗೆ ಮೂಡ್ ಸ್ವಿಂಗ್ಸ್ ಆಗಿ ತುಂಬ ಒಂದೊಂದ್ಸಲ ಬೇಜಾರು ಅನಿಸೋದು, ಒಂದೊಂದ್ಸಲ ದುಃಖ ಆಗೋದು, ತನ್ನಷ್ಟಕ್ಕೆ ದುಃಖ ಬರೋದು, ಸಿಟ್ಟು ಬರೋದು. ಸೊ ಅದಕ್ಕೆ ನನ್ನ ಮಗಳನ್ನ ಆದಷ್ಟು ನಾನು ಎಷ್ಟಾಗ್ತದೆ ಅಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೀನಿ. ಅದಾಗ್ಲಾದ್ರೆ ಅಮ್ಮನ ಹತ್ರನ, ಅಪ್ಪನ ಹತ್ರನ, ತಮ್ಮನ ಹತ್ರನ ಕೊಟ್ಬಿಡ್ತೀನಿ. ಯಾಕಂತಂದ್ರೆ ನನ್ನ ಮೂಡ್ ಸ್ವಿಂಗ್ಸ್ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ. ಸೊ ನಾನೇ ತುಂಬ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತೇನೆ. ನಾನು ಹೇಳಿದ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನನಗೆ BP ಲೋ ಆಗಿತ್ತು, ಶುಗರ್ ಸ್ವಲ್ಪ ತೋರಿಸ್ತಾ ಇತ್ತು ಅಂತ ಹೇಳಿದ್ನಲ್ಲ. ಸೊ ಇದೆಲ್ಲ ನನಗೆ ಮೂಡ್ ಸ್ವಿಂಗ್ಸಲ್ಲೇ ಬಂದಿದ್ದು. ಯಾವಾಗ ನೋಡ್ರಿ ಯೋಚನೆ ಮಾಡ್ತಾ ಇರೋದು, ಯಾವಾಗ ಟೆನ್ಷನ್ ಜಾಸ್ತಿ ತೊಗೊಂಡಾಗ ಈ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆದಾಗ ಈ BP ಲೋ ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ನನಗೆ ಈ ಒಂದು ಮತ್ತು ಈ ಟೈಮಲ್ಲಿ ನನಗೆ ಜಾಸ್ತಿ ಐರನ್ ನೋಡ್ಕೊಳ್ಬೇಕಾಗ್ತದೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ. ಯಾಕಂದರೆ ಅವಳು ಇನ್ನೂ 1 year 5 months ಅಷ್ಟೇ ಅಲ್ವಾ. ಸೊ ನನಗೆ ಅವಳ ಬಗ್ಗೆ ಸಹ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೇನೆ ಈ ಟೈಮಲ್ಲಿ, ಏನು ಮಾಡೋದು ಡೆಲಿವರಿ ಆದಮೇಲೆ. ಸೊ ನನಗೆ ಈ ಟೈಮಲ್ಲಿ ಜಾಸ್ತಿ ಅವಳ ಬಗ್ಗೆನೇ ಜಾಸ್ತಿ ಯೋಚನೆ ಶುರುವಾಗಿದೆ. ಸೊ ನನಗೆ ಟೆನ್ಷನ್ ಜಾಸ್ತಿ ಸೊ ಈ ಪ್ರೆಗ್ನೆನ್ಸಿಯಲ್ಲಿ ಟೆನ್ಷನ್ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಸೊ ಮೂಡ್ ಸ್ವಿಂಗ್ಸ್ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ಇದೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದು ಇರಲಿಲ್ಲ, ನಾರ್ಮಲ್ ಆಗಿ ಆರಾಮಾಗಿದ್ದೆ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಮೂಡ್ ಸ್ವಿಂಗ್ ಜಾಸ್ತಿ ಇದೆ. ಇದೆಲ್ಲ ಸಿಂಪ್ಟಮ್ಸ್ ಸೆಕೆಂಡ್ ಪ್ರೆಗ್ನೆನ್ಸಿ ನನಗೆ ಇರೋದು. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಅದೇ ಹೇಳಿದೆನಲ್ಲ, ಫಸ್ಟ್ ಪ್ರೆಗ್ನೆನ್ಸಿಗಿಂತ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬಾ ಡಿಫ್ರೆನ್ಸ್ ಇದೆ ನನ್ನ ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸಲ್ಲಿ. ಬಟ್ ನನಗೆ ಎಷ್ಟೇ ಒಂದು ಮೂಡ್ ಸ್ವಿಂಗ್ಸ್ ಆದರೂ ಸಹ, ಎಷ್ಟೇ ಒಂದು ನನಗೆ ಹುಷಾರಿಲ್ಲದು ಸಹ, ನನಗೊಂದು ಒಂದು ನನ್ನ ಮಗಳು ಒಂದು ನನ್ನ ಕಣ್ಣು ಮುಂದೆ ಬಂದ ಕೂಡಲೇ ಅದೆಲ್ಲ ನನಗೆ ಅಷ್ಟೊಂದು ಗೊತ್ತಾಗಲ್ಲ ನನಗೆ. ಸೊ ಅವಳೊಂದು ಇದ್ದಿದ್ದಕ್ಕೆ ನನಗೆ ನಾನೇ ಜಾಸ್ತಿ ಆದಷ್ಟು ಬೇಗ ಸಮಾಧಾನ ಮಾಡಿಕೊಂಡು ನಾನು ರಿಕವರ್ ಆಗ್ತಾ ಇರೋದು ಅವಳಿಂದಾನೆ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ಅವಳು ನನ್ನ ಮಾತು ಕೇಳಲ್ಲ, ಬಟ್ ನಾನು ಆ ಟೈಮಲ್ಲಿ ಹೇಳಿದ್ನಲ್ಲ, ನಾನು ಅಮ್ಮನ ಕೈಯಲ್ಲಿ ಅಪ್ಪನ ಕೈಯೆಲ್ಲ ಕೊಟ್ಬಿಡ್ತೇನೆ. ನನ್ನ ಕೈಲಿ ಆ ಕಂಟ್ರೋಲೇ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಮ್ಮನ ಅಪ್ಪನ ಕೈಲಿ ಕೊಡ್ತೀನಿ. ಬಟ್ ನನಗೆ ಅವಳೇನು ಅಷ್ಟೊಂದು ನನಗೆ ತುಂಬ ಅವಳು ಹಠ ಮಾಡಲ್ಲ, ಸ್ವಲ್ಪ ಪೋಖ್ರಿ ಇದ್ದಾಳೆ ಅಷ್ಟೇ, ತಂಟೆ ಮಾಡ್ತಾಳೆ ಅಷ್ಟೇ. ಬಟ್ ಹಠ ಏನೋ ಅಷ್ಟೊಂದು ಮಾಡಲ್ಲ. ಅವಳಿಗೆ ಇವಾಗ ಅಷ್ಟೊಂದು ಗೊತ್ತಿಲ್ಲ. ಅಂದರೆ ನಾನು ಕೆಲವೊಂದು ಸಲ ನಾನು ಬೇಬಿ ಫೋಟೋ ಎಲ್ಲ ತೋರಿಸ್ತಾ ಇರ್ತೇನೆ, ನೋಡು ತಂಗಿ ಬಾಬು ನೋಡು, ತಮ್ಮ ಬಾಬಾ ನೋಡು ಅಂತ ನಾನು ಫೋಟೋಸ್ ಎಲ್ಲ ತೋರಿಸ್ತಿರ್ತೀನಿ. ಬಟ್ ಅವಳಿಗೆ ಅಷ್ಟೊಂದು ಗೊತ್ತಾಗಲ್ಲ, ಯಾಕಂದರೆ 1.5 years ಅಲ್ವಾ, ಅಷ್ಟೇ ಅಲ್ವಾ. ಸೊ ಅಷ್ಟೊಂದು ಅವಳಿಗೆ ಗೊತ್ತಿಲ್ಲ. ಬಟ್ ಫೋಟೋಸು TVಯಲ್ಲೆಲ್ಲ ವೀಡಿಯೋಸ್ ಮೂವಿದೆಲ್ಲ ತೋರಿಸುವಾಗ ಅವಳು ರಿಯಾಕ್ಷನ್ ಕೊಡ್ತಾಳೆ, ಸ್ಮೈಲ್ ಕೊಡ್ತಾಳೆ. ನಾನು ಹೇಳ್ತಾ ಇರ್ತೀನಿ, ಅಂದರೆ ನನ್ನ ಮಗು ಬಂದ ಕೂಡಲೇ ಅವಳು ರಿಯಾಕ್ಟ್ ಆಗಬಾರ್ದಲ್ಲ ಜಾಸ್ತಿ ಅಂದರೆ. ಸೊ ಅದಕ್ಕೆ ನಾನು ಅವಳಿಗೆ ತೋರಿಸ್ತಾ ಇರ್ತೇನೆ. ಇವಾಗಲೇ ಫೋಟೋಸ್ ಎಲ್ಲ ಬೇಬಿ ತೋರಿಸ್ತಾ ಇರ್ತೇನೆ. ನಾನು ರಿಯಾಕ್ಟ್ ಮಾಡ್ತಾಳೆ, ಸ್ಮೈಲ್ ಕೊಡ್ತಾಳೆ, ಮಗು ಹಿಡ್ಕೊಂಡು ಆಟ ಆಡ್ತಾಳೆ, ಅದೆಲ್ಲ ಮಾಡ್ತಾ ಇರ್ತಾಳೆ. ಗೊಂಬೆ ಕೈಗೆ ಕೊಡುವಾಗಲ್ಲ ನಾನು ಹೇಳ್ತೇನೆ ಅವಳ ಹತ್ರ, ನೋಡು ತಂಗಿ ಬಾಬು ನೋಡು, ತಮ್ಮ ಬಾಬು ನೋಡು ಅಂತ ಹೇಳ್ತಾ ಇರ್ತೇನೆ. ಸೊ ಅವಳು ಆಟ ಆಡ್ತಿರ್ತಾಳೆ, ಸ್ಮೈಲ್ ಕೊಡ್ತಿರ್ತಾಳೆ, ಹೀಗೆಲ್ಲ ಮಾಡ್ತಾ ಇರ್ತಾಳೆ. ಸೊ ಅದೊಂದು ಖುಷಿ ಆಗ್ತದೆ ಅವಳು ನೋಡುವಾಗ. ಸೊ ಇದೆಲ್ಲ ನನ್ನ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ನಿಮಗೆ ನಾನು ನನ್ನೊಂದು ಸ್ಕ್ಯಾನಿಂಗ್ ರಿಪೋರ್ಟು, ಸ್ಕ್ಯಾನಿಂಗ್ ಹೋದಾಗ ನಾನು ನಿಮಗೆ ಒಂದು ನಿಮಿಷ, ಏನೋ ಒಂದು ಹಕ್ಕಿ ಇಲ್ಲಿ ಬಂದಾಗಾಯಿತು, ಬಟ್ ಹಕ್ಕಿ ಅಲ್ಲ, ಅದು ಚಿಟ್ಟೆ.
ಹಾಗೆ ನನ್ನೊಂದು ಸ್ಕ್ಯಾನಿಂಗ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸ್ಕ್ಯಾನಿಂಗು ಡಾಕ್ಟರ್ ಏನೆಲ್ಲ ಹೇಳಿದ್ದು ಅಂತೇಳಿ. ನೆಕ್ಸ್ಟ್ ನನ್ನೊಂದು 3 ಮಂತ್ಸ್ದು ಸ್ಕ್ಯಾನಿಂಗ್ ಇದೆ. ಸೊ ಆವಾಗ ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ ಸ್ಕ್ಯಾನಿಂಗ್ ಬಗ್ಗೆ. ಮತ್ತು ಹೀಗೆ ನನ್ನೊಂದು ಪ್ರೆಗ್ನೆನ್ಸಿ ರೊಟೀನ್ ಬಗ್ಗೆ ನಾನು ಶೇರ್ ಮಾಡ್ತಾ ಇರ್ತೇನೆ. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ನನಗೆ ಸಪೋರ್ಟ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಿ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನನಗೆ ಇನ್ನೂ ಜಾಸ್ತಿ ಮೋಟಿವೇಟ್ ಸಿಕ್ಕಿದಾಗೆ ಆಗುತ್ತೆ. ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡುವಂಥ ಒಂದು ಎನರ್ಜಿ ಬಂದಾಗೆ ಆಗುತ್ತೆ. ಸೊ ನನಗೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.